ನಮಸ್ಕಾರ. ಪಿಂಚಣಿ ಬಗ್ಗೆ ಒಂದು ಬಹಳ ಮುಖ್ಯವಾದ ಅಪ್ಡೇಟ್ ಇದೆ. 2026ರಿಂದ ಕರ್ನಾಟಕದಲ್ಲಿ ಪಿಂಚಣಿ ನಿಯಮಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ. ಇದರಿಂದ ಪಿಂಚಣಿ ಪಡೆಯುವರ ಮೇಲೆ ಏನು ಪರಿಣಾಮ ಬೀರಬಹುದು? ಬನ್ನಿ ಇದರ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸುಕ್ಕುಗಟ್ಟಿದ ಆ ಕೈಗಳಿರೋ ಆಧಾರ್ ಕಾರ್ಡ್ ಇದು ಲಕ್ಷಾಂತರ ಹಿರಿಯ ನಾಗರಿಕರಿಗೆ ಕೇವಲ ಒಂದು ಗುರುತಿನ ಚೀಟಿಯಲ್ಲ, ಅದು ಅವರ ಜೀವನದ ಒಂದು ಭರವಸೆ. ಯಾಕಂದ್ರೆ ಪಿಂಚಣಿ ಅನ್ನೋದು ಅವರಿಗೆ ಬರೀ ಹಣ ಅಲ್ಲ, ಅದು ಅವರ ಸ್ವಾಭಿಮಾನದ ಬದುಕಿಗೆ ಆಧಾರ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಸರ್ಕಾರದಿಂದ ಬಂದಿರೋ ಹೊಸ ಮಾಹಿತಿ ಪ್ರಕಾರ 2026ರಿಂದ ಕೆಲವರಿಗೆ ಸಿಗ್ತಾ ಇರೋ ಪಿಂಚಣಿ ನಿಂತೋಗ್ಬಹುದು ಅನ್ನೋ ಒಂದು ಸುದ್ದಿ ಬಂದಿದೆ. ಇದು ಸಹಜವಾಗಿಯೇ ತುಂಬಾ ಜನರಲ್ಲಿ ಆತಂಕ ಮೂಡಿಸಿದೆ. ಮೂಲಗಳ ಪ್ರಕಾರ ಈ ಹೊಸ ನಿಯಮಗಳು 3 ಮುಖ್ಯವಾದ ಮಾನದಂಡಗಳನ್ನ ಆಧರಿಸಿದೆ. ಅಂದ್ರೆ 3 ರೀತಿ ಕಂಡೀಷನ್ಸ್ ಇರತ್ತೆ. ಹಾಗಾದ್ರೆ ಈ ಹೊಸ ಕಂಡೀಷನ್ಸ್ ಯಾವುವು ಮತ್ತು ಅದರಿಂದ ಪಿಂಚಣಿ ಮೇಲೆ ಹೇಗೆ ಪರಿಣಾಮ ಆಗಬಹುದು? ಇದನ್ನೇ ನಾವೀಗ ಸರಿಯಾಗಿ ತಿಳ್ಕೋಬೇಕಾಗಿರೋದು. ಹಾಗಾದ್ರೆ ಪಿಂಚಣಿ ನಿಲ್ಲೋದಕ್ಕೆ ಕಾರಣವಾಗುವ ಆ ಹೊಸ ಮಾನದಂಡಗಳು ಯಾವುವು? ಇದರಿಂದ ಯಾರಿಗೆಲ್ಲ ತೊಂದರೆಯಾಗಬಹುದು? ಈ ಪ್ರಶ್ನೆಗೆ ಉತ್ತರ ಏನು ಅಂತ ಈಗ ಸ್ಪಷ್ಟವಾಗಿ ನೋಡೋಣ. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರ ಯಾವುದೇ ನಿರ್ದಿಷ್ಟ ಗುಂಪಿಗೆ ಪಿಂಚಣಿ ನಿಲ್ಲಿಸ್ತೀವಿ ಅಂತ ಹೇಳಿಲ್ಲ. ಬದಲಿಗೆ ಒಂದು ಹೊಸ ಪ್ರಕ್ರಿಯೆ ಅಂದ್ರೆ ಒಂದು ಹೊಸ ಪ್ರಾಸೆಸ್ ತರ್ತಿದೆ. ಯಾರು ಈ ಹೊಸ ಡಿಜಿಟಲ್ ವೆರಿಫಿಕೇಷನ್ ಅನ್ನ ಪೂರ್ತಿಗೊಳಿಸೋದಿಲ್ವೋ ಅಥವಾ ತಮ್ಮ ದಾಖಲೆಗಳನ್ನ ಅಪ್ಡೇಟ್ ಮಾಡ್ಕೊಳ್ಳೋದಿಲ್ವೋ ಅವರ ಪಿಂಚಣಿ ಮೇಲೆ ಪರಿಣಾಮ ಆಗ್ಬೋದು. ಅಂದ್ರೆ ಇದು ಇಂಥವರೇ ಅಂತ ಗುಂಪು ಮಾಡೋದಲ್ಲ, ಬದಲಿಗೆ ದಾಖಲೆಗಳನ್ನ ಸರಿಪಡಿಸ್ಕೊಳ್ಳುವ ಪ್ರಕ್ರಿಯೆಯ ಬಗ್ಗೆ. ಹಾಗಾದ್ರೆ ಇದಕ್ಕಿದ್ದ ಹಾಗೆ ಈ ಬದಲಾವಣೆ ಯಾಕೆ? ಇದರ ಅಸಲಿ ಉದ್ದೇಶ ಏನು? ನೋಡಿ, ಹಳ್ಳಿಯಲ್ಲಿ ಸಂಜೆ ಹೊತ್ತಲ್ಲಿ ಹೊಳೆತಿರುವ ಈ ಸೇವಾ ಕೇಂದ್ರ ಇದೆಯಲ್ಲ, ಇದೇ ಈ ಬದಲಾವಣೆಯ ಸಂಕೇತ. ಹಳೇ ಕಾಲದ ಫೈಲುಗಳು, ಕಾಗದ ಪತ್ರಗಳ ಜಗತ್ತಿನಿಂದ ಹೊರಬಂದು ಎಲ್ಲವನ್ನೂ ಪಾರದರ್ಶಕವಾಗಿ ಮತ್ತು ವೇಗವಾಗಿ ಮಾಡೋ ಡಿಜಿಟಲ್ ವ್ಯವಸ್ಥೆಯನ್ನ ತರೋದೇ ಸರ್ಕಾರದ ಮುಖ್ಯ ಗುರಿ. ಹಾಗಾದ್ರೆ ಹಳೇ ಸಿಸ್ಟಮ್ಗೂ ಹೊಸ ಸಿಸ್ಟಮ್ಗೂ ಏನು ವ್ಯತ್ಯಾಸ? ಮೊದಲಿದ್ದ ವ್ಯವಸ್ಥೆ ಹೇಗಿತ್ತು? ಎಲ್ಲವೂ ಕೈಯಲ್ಲೇ ಮಾಡೋದು, ಫೈಲ್ಗಳು, ಕಾಗದ ಪತ್ರಗಳು. ಇದರಿಂದ ತಡವಾಗೋದು, ತಪ್ಪುಗಳಾಗೋದು. ಅಷ್ಟೇ ಅಲ್ಲ, ಕೆಲವೊಮ್ಮೆ ಮೋಸ ಕೂಡ ನಡೀತಿತ್ತು. ಆದ್ರೆ ಈ ಹೊಸ ಡಿಜಿಟಲ್ ಸಿಸ್ಟಮ್ನ ಉದ್ದೇಶವೇ ಬೇರೆ. ಇಲ್ಲಿ ಎಲ್ಲವೂ ಪಕ್ಕಾ, ನೇರವಾಗಿ ದುಡ್ಡು ಅವರ ಅಕೌಂಟ್ಗೆ ಹೋಗುತ್ತೆ. ಅರ್ಹರು ಯಾರು, ಅವರಿಗೆ ಮಾತ್ರ ಸೌಲಭ್ಯ ಸಿಗಬೇಕನ್ನೋದೇ ಇದರ ಹಿಂದಿರೋ ಗುರಿ. ಹಾಗಾದ್ರೆ ಡಿಜಿಟಲ್ ಪರಿಶೀಲನೆ ಅಂದ್ರೆ ಏನು ಅಂತೀರಾ? ತುಂಬಾ ಸಿಂಪಲ್. ನಮ್ಮ ಆಧಾರ್ ಕಾರ್ಡ್ ಇದೆಯಲ್ಲ, ಅದನ್ನ ಬಳಸಿ ಒಬ್ಬ ವ್ಯಕ್ತಿಗೆ ಸರ್ಕಾರದ ಯೋಜನೆ ಸಿಗಬೇಕೋ ಬೇಡ್ವೋ ಅಂತ ಖಚಿತಪಡಿಸ್ಕೊಳ್ಳೋದು ಅಷ್ಟೇ. ಇದು ಎಲ್ಲವೂ ಸರಿಯಾಗಿ ಪಾರದರ್ಶಕವಾಗಿ ನಡೆಯೋಕೆ ಸಹಾಯ ಮಾಡುತ್ತೆ. ಸರಿ, ಬದಲಾವಣೆ ಯಾಕೆ ಬಂತು ಅಂತ ಗೊತ್ತಾಯ್ತು. ಆದ್ರೆ ಈಗ ತುಂಬಾ ಮುಖ್ಯವಾದ ಪ್ರಶ್ನೆ, ಈ ಹೊಸ ಡಿಜಿಟಲ್ ಜಗತ್ತಿಗೆ ನಾವು ಹೊಂದಿಕೊಳ್ಳೋದು ಹೇಗೆ? ಪಿಂಚಣಿ ಪಡೆಯೋರು ಏನೆಲ್ಲ ತಯಾರಿ ಮಾಡ್ಕೋಬೇಕು? ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಾಡ್ಬೇಕಾದ ಕೆಲ್ಸ ಒಂದೇ ಒಂದು. ಅದೇನಂದ್ರೆ ಪ್ರತಿಯೊಬ್ಬರೂ ತಮ್ಮ ವ್ಯಕ್ತಿಗತ ಮಾಹಿತಿ, ಬ್ಯಾಂಕ್ ಖಾತೆ ವಿವರ ಮತ್ತೆ ಆಧಾರ್ ಕಾರ್ಡ್ ಇವೆಲ್ಲವೂ ಸರ್ಕಾರದ ದಾಖಲೆಗಳಲ್ಲಿ ಒಂದಕ್ಕೊಂದು ಸರಿಯಾಗಿ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇದು ತುಂಬಾ ಚಿಕ್ಕ ವಿಷಯ ಅನ್ಸುತ್ತೆ, ಆದರೆ ಇದೇ ಅತ್ಯಂತ ಪ್ರಮುಖವಾದ ಹೆಜ್ಜೆ. ಹಾಗಾದ್ರೆ ಏನೆಲ್ಲ ಮಾಡ್ಬೇಕು? ಬನ್ನಿ 4 ಮುಖ್ಯವಾದ ವಿಷಯಗಳನ್ನ ನೋಡೋಣ. ಮೊದಲನೇದು, ನಿಮ್ಮ ಆಧಾರ್ ಕಾರ್ಡ್ಲಿರೋ ಹೆಸರು, ವಿಳಾಸ ಎಲ್ಲವೂ ಕರೆಕ್ಟ್ ಆಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳಿ. ಎರಡನೇದು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಲಿರೋ ಹೆಸರು, ಸರ್ಕಾರದ ದಾಖಲೆಯಲ್ಲಿರೋ ಹೆಸರು ಎರಡೂ ಒಂದೇ ಆಗಿರ್ಬೇಕು. ಮೂರನೇದು, ಏನಾದ್ರೂ ಡೌಟ್ ಇದ್ರೆ, ಸಹಾಯ ಬೇಕಿದ್ರೆ ತಕ್ಷಣ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ. ನಾಲ್ಕನೇದು, ಸರ್ಕಾರದಿಂದ ಬರೋ ಅಧಿಕೃತ ಪ್ರಕಟಣೆಗಳ ಬಗ್ಗೆ ಗಮನ ಇಟ್ಟಿರಿ. ನೋಡಿ, ಇಷ್ಟೆಲ್ಲ ಮಾಡಿದ್ಮೇಲೆ ಕೊನೆಗೆ ಸಿಗೋದೇ ಈ ಕ್ಷಣ. ಸ್ಕ್ರೀನ್ ಮೇಲೆ ವೆರಿಫಿಕೇಷನ್ ಸಕ್ಸೆಸ್ಫುಲ್ ಅಂತ ಹಸಿರು ಟಿಕ್ ಬಂದಾಗ ಆ ಹಿರಿಯರ ಕಣ್ಣಲ್ಲಿ ಕಾಣೋ ಸಮಾಧಾನ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕಾಗಲ್ಲ. ಇದನ್ನ ಸರಿಯಾಗಿ ಪೂರ್ತಿಗೊಳಿಸಿದ್ರೆ ಸಾಕು, ಪಿಂಚಣಿ ನಿಲ್ಲಲ್ಲ. ನೆನ್ಪಿಟ್ಕೊಳ್ಳಿ, ಇದು ಮಾಹಿತಿಯನ್ನ ಅಪ್ಡೇಟ್ ಮಾಡೋ ಪ್ರಕ್ರಿಯೆ ಅಷ್ಟೇ, ಪಿಂಚಣಿ ರದ್ದು ಮಾಡೋದಲ್ಲ. ಕೊನೆಯದಾಗಿ ಈ ಇಡೀ ಡಿಜಿಟಲ್ ಪಯಣ ನಮ್ಮ ಮುಂದೊಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ನಮ್ಮ ದೇಶ ತಂತ್ರಜ್ಞಾನದಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ಸರಿ, ಆದ್ರೆ ಈ ವೇಗಕ್ಕೆ ಹೊಂದಿಕೊಳ್ಳೋಕೆ ಕಷ್ಟಪಡೋರು, ಅದರಲ್ಲೂ ನಮ್ಮ ಹಿರಿಯರು ಎಲ್ಲೂ ಹಿಂದೆ ಉಳಿದುಬಿಡಬಾರ್ದು ಅಲ್ವಾ? ಹಾಗಾದ್ರೆ ಈ ಡಿಜಿಟಲ್ ಕ್ರಾಂತಿಯಲ್ಲಿ ಯಾರೊಬ್ರೂ ಕೈಬಿಟ್ಟು ಹೋಗದೆ ಹಾಗೆ ನೋಡ್ಕೊಳ್ಳೋದು ಹೇಗೆ? ಇದು ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು.